ನಿಮ್ಗೆಲ್ರಿಗೂ ತ್ರಿಬಲ್ ಡಿ ಮೂವೀಸ್ಗೆ ಸ್ವಾಗತ. ಇವತ್ತು November 7 ತ್ರಿಬಲ್ ಡಿ ಮೂವೀಸ್ ವರುಣನಂದು ರಿಲೀಸ್ ಆಗ್ತಾ ಇದೆ ಎಲ್ಲ ರಾಜ್ಯದಂತ. ಸ್ನೇಹಿತರೆ, ನೀವು ಕೂಡ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಬಂದು ಮೂವೀಸ್ ನೋಡಿ. ಒಳ್ಳೆ ಕತೆ ಸಿನಿಮಾ ಇದೆ, ಫ್ಯಾಮಿಲಿಗೋಸ್ಕರ ಮತ್ತೆ ಯುವಕರಿಗೋಸ್ಕರ ಮಾಡಿದ್ದಾರೆ. ತುಂಬಾ ಒಳ್ಳೆ ಫಿಲ್ಮ್ ಇದೆ. ಇವತ್ತು ಕೊನೆಗೂ ಫಿಲ್ಮ್ ರಿಲೀಸ್ ಆಗಿದೆ, ತ್ರಿಬಲ್ ಡಿ ಅನ್ನೋದು. ಸ್ನೇಹಿತರೆ, ಮರಿಬೇಡಿ, ಎಲ್ರು ಬಂದು ನೋಡಿ. ನಾನು ಕೂಡ ಸುಮಾರು ದಿನ ಆಯ್ತು ಬ್ಲಾಗ್ ಮಾಡಿರ್ಲಿಲ್ಲ. ನಾನು ತ್ರಿಬಲ್ ಡಿ ಮೂವೀಸ್ ರಿಲೀಸ್ ಆದ್ಮೇಲೆ ಮಾಡ್ಬೇಕು ಅನ್ಕೊಂಡಿದ್ದೆ. ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಇದು ಗ್ರ್ಯಾಂಡ್ ಸಿನಿಮಾದ ಹೊಸೂರಲ್ಲಿ ಅಂತ. ಇಲ್ಲಿ ತ್ರಿಬಲ್ ಡಿ ಮೂವೀಸ್ ಅನ್ನೋದು ರಿಲೀಸ್ ಆಗಿದೆ ಇವತ್ತು. ನಾವೆಲ್ಲರೂ ಕೂಡ, ನಾವು ನಮ್ಮ ತಂದೆ ತಾಯಿ, ನಮ್ ತಂಗಿ, ನಮ್ ತಮ್ಮ ಎಲ್ರು ಕೂಡ ಫ್ಯಾಮಿಲಿ ಸಮೇತ ಮೂವೀಸ್ ನೋಡೋಕೆ ಬಂದಿದ್ದೀವಿ. ಬನ್ನಿ, ನಾನು ಇವಾಗ ಜಾಸ್ತಿ ಏನ್ ಮಾತಾಡಲ್ಲ. ಈ ಮೂವೀಸ್ ಬಗ್ಗೆ ನಾನು ಕೊನೆಯಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಈ ಮೂವೀಸ್ ನ ರಿವ್ಯೂ ಅನ್ನ ಕೊಡ್ತೀನಿ. ಮೂವೀಸ್ ಯಾವ ರೀತಿ ಇದೆ ಅನ್ನೋದು ನಾನು ಫುಲ್ ರಿವ್ಯೂ ಕೊಡಲ್ಲ, ಆದ್ರೂ ಸ್ವಲ್ಪ ಒಂದು 20% ಮೂವೀಸ್ ಬಗ್ಗೆ ನಾನು ರಿವ್ಯೂ ಮಾಡ್ತೀನಿ ಲಾಸ್ಟ್ ಅಲ್ಲಿ. ಬನ್ನಿ, ಇವಾಗ ನಾವು ಮೂವೀಸ್ ನೋಡಕ್ ಹೋಗೋಣ, ಬನ್ನಿ. ನಾ ಇವಾಗ ಗ್ರ್ಯಾಂಡ್ ಸಿನಿಮಾ ಥಿಯೇಟರ್ ಇದ್ದೀವಿ. ನೋಡಿ, ಮೇಲೆ ಹಿಂಗ್ ಹೋಗ್ಬೇಕು. ಇದು ಸ್ಕ್ರೀನ್. ನನಗಂತೂ ತುಂಬಾ ಸ್ಪೆಷಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಓನ್ ಆಗಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಕೊನೆಗೂ ನಮ್ಮ ಅರುಣನ ಮೂವಿ ತ್ರಿಬಲ್ ಡಿ ಅನ್ನೋದು ಥಿಯೇಟರ್ ರಿಲೀಸ್ ಆಗೇ ಆಯ್ತು ರಿಲೀಸ್ ಆಯ್ತು ಮೂವೀಸ್. ನನಗಂತೂ ನಂಬಲಿಕ್ಕೆ ಆಗ್ತಾ ಇಲ್ಲ. ನಾನು ಅರುಣನಿಗೆ ನಾನು ಡೈಲಿ ಹೇಳ್ತಿದ್ದೆ, ಅಣ್ಣ ಯಾವಾಗಾದ್ರೂ ನಿಮ್ಗೆ ರಿಲೀಸ್ ಆಗುತ್ತೆ ಮೂವೀಸ್ ಅಂತ. ಅವರು ವೇಟ್ ಮಾಡಪ್ಪ ಅಂತ ಹೇಳ್ತಾ ಇದ್ರು. ನೋಡಿ, ಇದು ಗ್ರ್ಯಾಂಡ್ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ತುಂಬಾ ಲೋ ಬಜೆಟ್ ಅಲ್ಲಿ 150 ಏನೋ ಬುಕಿಂಗ್ ಇದೆ. ಒಬ್ಬರಿಗೆ 150 ಅಂತ ತಗೊಳ್ತಾರೆ, ಪರವಾಗಿಲ್ಲ. ಇಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ರೆ 150 ಅಲ್ಲಿ ಇನ್ನೇನ್ ಬೇಕು ನಿಮ್ಗೆ. ಹಿಂದೆ ನೋಡ್ತಾ ಇದ್ರಲ್ಲ, ತ್ರಿಬಲ್ ಡಿ ಮೂವೀಸ್ ಪೋಸ್ಟರ್. ಇವತ್ತೇ November 7 ತ್ರಿಬಲ್ ಡಿ ಮೂವೀಸ್ ರಿಲೀಸ್ ಆಗ್ತಾ ಇದೆ. ಅದರ ಪೋಸ್ಟರ್ ಅನ್ನ ಅಲ್ಲಿ ಹಾಕ್ತಾ ಇದಾರೆ, ನೋಡೋಣ ಬನ್ನಿ. ಪೋಸ್ಟರ್ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ಮುಂದಕ್ಕೆ ಹೋಗಿ ಅಂದ್ರೆ ಸಿನಿಮಾ ಅಂತೂ ಸಖತ್ತಾಗಿದೆ. ಹಳ್ಳಿ ಒಂದು ಮುದ್ದತೆ ಬಹಳ ಸಖತ್ತಾಗಿದೆ. ಇಡೀ 100 days ಪಕ್ಕ ಬಿಡುತ್ತೆ. ಇದು ಅದ್ಭುತವಾದ ಮೊದಲ ನಿರ್ಮಾಪಕರು ಹಾಗೂ ಈ ಭಾಗದಲ್ಲಿ ಅನೇಕ ಈ ಸ್ಥಳೀಯರು ಭಾಗವಹಿಸಿ ಕಾರ್ಯಕ್ರಮ. ಒಂದು ಚಲನಚಿತ್ರ ತ್ರಿಬಲ್ ಡಿ ಇನ್ನು ಮುಂದಿನ 15 ದಿನಗಳ ಸತತವಾಗಿ ಕಂಟಿನ್ಯೂಷನ್ ರಶ್ ಆಗೋ ಸಾಧ್ಯತೆ ಇದೆ. ಈ ತ್ರಿಬಲ್ ಡಿ ಅದ್ಭುತವಾಗಿ ಧೈರ್ಯಂ ದೇಶಂ ಹಾಗೂ ಧರ್ಮಮಲ್ಲ ಕಾನ್ಸೆಪ್ಟ್ ದೇಶದ ಅಭಿವೃದ್ಧಿ, ಸಮಾಜದ ಹಾಗೂ ಸ್ಥಳೀಯ ಬೇಡಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಸಮಾಜದ ಒಂದು ಸಂದೇಶ ಅದ್ಭುತವಾಗಿ ಕೊಡುಗೆ ಕೊಟ್ಟಿದ್ದಾರೆ. ಈ ಭಾಗದ ಎಲ್ಲಾ ಜನತೆ ಬಂದು ಸಿನಿಮಾ ಡೈರೆಕ್ಟ್ ಆಗಿ ಥಿಯೇಟರ್ ಮುಖಾಂತರ ನೋಡಿ ಸಿನಿಮಾಗೆ ಪ್ರೋತ್ಸಾಹಿಸಬೇಕಾಗಿ ಧನ್ಯವಾದಗಳು. படம் நல்லா இருக்கு. ஒரு வில்லேஜ் எப்படி இருக்கு, வில்லேஜ் எப்படி வளர்றாங்க எப்படின்றத காமிச்சிருக்காங்க. படம் வந்து அற்புதமா இருக்கு, பரவாயில்ல. இந்த படம் ஃபேமிலியோட பார்க்கலாமா? ஃபேமிலியோட பார்க்கலாம், ஃப்ரெண்ட்ஸோட பார்க்கலாம், எல்லாமே வந்து பார்க்கலாம். படம் ಸೂಪರ್ ಆಗಿದೆ. ಓಕೆ, ಮೂವಿ ಸೂಪರ್ ಆಗಿದೆ. ದೇಶದ ಬಗ್ಗೆ ಮಾತಾಡಿದ್ದಾರೆ. ದೇಶ ನಮ್ಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ದೇಶನ ಎಲ್ಲಾರು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಊರು ಬೇಕು, ನಮ್ಮ ಮನೆನೂ ಬೇಕು, ನಮ್ಮ ದೇಶನೂ ಬೇಕು. ಜೈ. ಮೂವಿ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೊಸ ತಂಡ, ಒಂದು ಹೊಸ ಪ್ರಯತ್ನ. ಆಕ್ಚುಲಿ ಏನಂತಂದ್ರೆ, ದೇಶದಲ್ಲಿ ಪಾಲಿಟಿಕ್ಸ್ ಏನ್ ನಡೀತಾ ಇದೆ, ದೇಶದಲ್ಲಿ ಮಕ್ಕಳಿಗೆ ಅಂದ್ರೆ ಏನಂತ ಹೇಳೋದು, ಜನರಿಗೆ ಏನ್ ಸೌಲಭ್ಯಗಳು ಸಿಗ್ಬೇಕು, ಏನ್ ಸಿಗ್ತಾ ಇಲ್ಲ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮೂವಿ ಟೀಮ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜೈ ಕರ್ನಾಟಕ. ಮತ್ತೆ ಸೂಪರ್ ಆಗೈತನ. ಇದು ಹೆಂಗೆ ಹಳ್ಳಿದಾಗ ಹೆಂಗಿರ್ತದೆ ಅನ್ನೋ ರಿಯಾಲಿಟಿ ಸ್ಟೋರಿ ಆತರ ಇರ್ತವ್ರೆ. ಚೆನ್ನಾಗೈತೆ. ನಮ್ದು ತೆಲಿಯನ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು ಅಂತ ಬಿಟ್ಕೊಂತಿದ್ರು. ಸರ್, ಹೆಂಗಿದೆ ಮೂವಿ? ಮೂವಿ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಹೆಂಗಿದೆ ಕ್ಲೈಮ್ಯಾಕ್ಸ್? ಫಿಲ್ಮ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಆಕ್ಟಿಂಗ್ ಸೂಪರ್ ಆಗೈತೆ. ಚೆನ್ನಾಗಿದೆ ಫಿಲ್ಮ್, ಒಂದ್ಸಲ ನೋಡ್ಬೋದು. ಮೂವೀಸ್ ಹೆಂಗಿದೆ? ಚಂದಾಗೈತೆ, ಸೂಪರ್ ಆಗಿದೆ. ದೇಶಕ್ಕಾಗ ನ್ಯಾಯ ಕೆಲಸ ಒಳ್ಳೆಯದು.
ಮೇಡಮ್ ತಮ್ಮ ಹೆಸರು? ಸರ್ ಮೀನಾಕ್ಷಿ ಅಂತ. ಓಕೆ. ಮೂವಿ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಅಷ್ಟು ಸಖತ್ತಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ನೋಡ್ಬೇಕು ಸರ್, ಸಪೋರ್ಟ್ ಮಾಡ್ಬೇಕು. ಆಕ್ಚುಲಿ ಈ ಸಿಟಿಜನ್ ಹೇಗಿರ್ಬೇಕು ಅನ್ನೋದನ್ನ ಈ ಮೂವಿಲಿ ಸಿಂಪಲ್ ಆಗಿ ತೋರಿಸಿದ್ದಾರೆ. ಎವ್ರಿಬಡಿ ಹ್ಯಾಸ್ ಟು ವಾಚ್ ಅಂಡ್ ದಿಸ್ ಇಸ್ ಸಿಂಪಲ್ ಟಾಪಿಕ್ ಅಂಡ್ ವಿ ಹ್ಯಾವ್ ಟು ಲರ್ನ್ ಅ ಲಾಟ್. ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಉಮಾ ಅಂತ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಹೊಸೂರು ಮಾಡಿರೋ ಸಿನಿಮಾ ಅಂತಾನೆ ಅನ್ಸಲ್ಲ. ಮೇಕಿಂಗ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ತುಂಬಾ ಚೆನ್ನಾಗಿ ಒಳ್ಳೆ ಪ್ರಯತ್ನ. ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಅನ್ಕೊಂಡು. ನಮ್ಮ ಹೆಸರು ಸರ್? ಸಂತೋಷ್. ಥ್ಯಾಂಕ್ ಯು ಸರ್. ಅಮ್ಮ ಹೆಂಗಿದೆ ಮೂವಿ? ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ತಮ್ಮ ಹೆಸರು? ನಿರ್ಮಲ. ಮೂವೀಸ್ ಬಗ್ಗೆ ಹೇಳೋದಾದ್ರೆ ಮೂವಿ ತುಂಬಾನೇ ಸಿಂಪಲ್ ಆಗಿ ನಮ್ಮ ಹತ್ರ ಇರೋ ಬಜೆಟ್ ಅಲ್ಲಿ ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟು ಚೆನ್ನಾಗಿ ಟ್ರೈ ಮಾಡಿದೀವಿ. ಇವರು ಈ ಮೂವಿಲಿ ಆಕ್ಚುಲ್ ಆಗಿ ಪ್ರೊಡ್ಯೂಸರ್, ಇವರು ಒನ್ ಆಫ್ ದ ಪ್ರೊಡ್ಯೂಸರ್. ಮತ್ತೆ ನೋಡಿ ಇವರು ಇದ್ರಲ್ಲಿ ಮಾಡಿರೋ ವಿಲ್ಲನ್, ಇವರು ಕ್ಯಾಮ್ರಾಮನ್ DOP ಶರೀಫ್ ಅಂತೇಳಿ ಇವರು DOP. ಇವ್ರಿಗೆ ಕನ್ನಡ ಬರೋದಿಲ್ಲ. ಇವ್ರ ಹತ್ರ ಏನಾದ್ರು ಬೇಕಾದ್ರೆ ತೆಲುಗು ಮಾತಾಡಂಗಿದ್ರೆ ಇದ್ ಮಾಡ್ಕೋಬಹುದು. ಎಲ್ರಿಗೂ ನಮಸ್ಕಾರ. ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಜನರು ಒಪಿನಿಯನ್ ಕೇಳಿದಾಗ ಎಲ್ಲ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ನೋಡ್ಬೋದು ಅಂತ ಹೇಳಿದಾರೆ. ಚೆನ್ನಾಗಿದೆ, ದಯವಿಟ್ಟು ಎಲ್ಲ ಬನ್ನಿ, ಥಿಯೇಟರ್ ಬಂದು ಸಿನಿಮಾ ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು. ತ್ರಿಬಲ್ ಡಿ ಮೂವಿ ಧೈರ್ಯಂ ಧರ್ಮಂ ದೇಶಂ ಅನ್ನೋದೊಂದು ಕಾನ್ಸೆಪ್ಟ್ ಬಂದು ಒಂದು ರಾಜಕೀಯದ ಆಗಿರ್ಬೋದು, ಒಂದು ಹಾಸ್ಪಿಟಲ್ ವ್ಯವಸ್ಥೆ, ಒಂದು ಹಳ್ಳಿ ಜೀವನದ ವ್ಯವಸ್ಥೆ ಆಗಿರ್ಬೋದು, ಯಾವ ತರ ಅನ್ನೋದು ಒಂದು ಕ್ರಿಟಿಕಲ್. ಒಂದು ಹಳ್ಳಿದಲ್ಲಿ ಬಂದು ಯಾವ ತರ ವ್ಯವಸ್ಥೆ ಅಂದ್ರೆ ಬಡವರಿಗೆ, ಸಾಹುಕಾರರಿಗೆ ಒಂದು ಗುಡ್ ನ್ಯೂಸ್. ಅಷ್ಟು ಹೈ ಆಗಿರೋನ್ನ ಚೆನ್ನಾಗಿ ನೋಡ್ತಾರೆ, ಅಷ್ಟು ಬಡವ್ರನ್ನ ಅಷ್ಟು ಕೀಳಾಗಿ ನೋಡ್ತಾರೆ ಅನ್ನೋದು ಒಂದು ರೋಡ್ ವ್ಯವಸ್ಥೆ ಆಗಿರ್ಬೋದು, ವಿಲೇಜ್ ಅಲ್ಲಿ ಆ ತರ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಬಂದು ಎಲ್ಲರೂ ಒಂದು ಟೈಮ್ ವಿಸಿಟ್ ಮಾಡಿ. ಜಯ ಆಂಜನೇಯ. ಮೂವೀಸ್ ಬಗ್ಗೆ ವೀಕ್ಷಕರ ಒಂದು ಮನದಾಳ ಮಾತುಗಳನ್ನ ತಾವು ಕೇಳಿದ್ರಲ್ಲ. ನಮ್ಗೆ ನಿಜವಾಗ್ಲೂ ಈ ಸಮಾಜದಲ್ಲಿ ನಮ್ಗೆ ಸಿಗಬೇಕಾದ ಒಂದು ನ್ಯಾಯ ಸಿಗ್ತಾ ಇದೆಯಾ? ಏನಾದ್ರೂ ಆದ್ರೆ, ಆಕ್ಸಿಡೆಂಟ್ ಆದ್ರೆ, ಏನಾದ್ರೂ ಆದ್ರೆ ಏನಾಗ್ತದೆ ಅಂತಂದ್ರೆ ವಿಡಿಯೋ ಮಾಡಿ ಏನಾದ್ರು ಅಂದ್ರೆ ಲೈಕ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿ ಲೈಕ್ ಅದೇ ಮಾಡ್ತಾ ಇದಾರೆ. ಬಟ್ ನಮ್ಗೇನಾದ್ರೂ ನಿಜವಾಗ್ಲೂ ನ್ಯಾಯ ಸಿಗ್ತಾ ಇದೆಯಾ? ಕೇಳಿದ್ರಲ್ಲ, ಈ ತ್ರಿಬಲ್ ಡಿ ಮೂವೀಸ್ ನ ಒಂದು ಮಹತ್ವವನ್ನ ಎಲ್ರು ಅವ್ರ ಬಾಯಿಂದ ನೀವು ಏನೇನ್ ಹೇಳ್ತಾ ಇದಾರೆ, ಏನೇನ್ ಕೇಳ್ತಾರೆ ನೀವೆಲ್ಲ ಕೇಳಿದ್ರಲ್ಲ. ಆದ್ರೆ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ನಾನು ಒಂದ್ ಜಾಗದಲ್ಲಿ ಕೂತ್ಕೊಂಡು ಈ ಮೂವೀಸ್ ನ ಒಂದು ರಿವ್ಯೂ ಮಾಡ್ತೀನಿ. ನೋಡೋಣ, ಮತ್ತೆ ನೋಡ್ತಾ ಇರಿ. ತ್ರಿಬಲ್ ಡಿ ಮೂವೀಸ್ ಬಗ್ಗೆ ರಿವ್ಯೂ ಮಾಡೋಣ ಅಂತ. ಬಹುಶಃ ಯೂಟ್ಯೂಬ್ ನಲ್ಲಿ ಈ ತರ ವಿಡಿಯೋ ಯೂಟ್ಯೂಬ್ ನಲ್ಲಿ ಯಾರು ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ನಾನು ತ್ರಿಬಲ್ ಡಿ ಮೂವೀಸ್ ನ ರಿವ್ಯೂ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ತ್ರಿಬಲ್ ಡಿ ಮೂವೀಸ್ ಸುಮಾರು ಜನ ನೋಡಿದ್ದೀರಾ, ಸುಮಾರು ಜನ ನೋಡಿಲ್ಲ. ನಾನಂತರೂ 2 ಸಲ ಮೂವೀಸ್ ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು 2-3 ಮಿನಿಟ್ಸ್ ಅಲ್ಲಿ ರಿವ್ಯೂ ಮಾಡೋಣ ಅಂತ. ಒಟ್ಟಾರೆ ತ್ರಿಬಲ್ ಡಿ ಮೂವೀಸ್ ಯಾವ ರೀತಿ ಇದೆಪ್ಪ ಅಂತಂದ್ರೆ, ಅದರಲ್ಲಿ ಆಕ್ಷನ್ ಇದೆ, ಡ್ರಾಮಾ ಇದೆ, ಮತ್ತೆ ಸೋಷಿಯಲ್ ಇದೆ, ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಯಾಕಂದ್ರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಮೂವೀಸ್ನ ಒಂದು ಹೀರೋ ವಿಲೇಜ್ ಅಲ್ಲಿ ಇರ್ತಾನೆ, ಒಂದು ಹುಡುಗಿನ ಲವ್ ಮಾಡಿರ್ತಾನೆ. ಬಟ್ ಕೆಲವೊಂದು ಈ ಸಮಾಜದಲ್ಲಿ ಅಹಿತಕರ ಘಟನೆಗಳು ನಡೀತಾ ಇರ್ತವೆ. ಕೆಲವೊಬ್ಬರಿಗೆ ಸಿಗಬೇಕಾದ ನ್ಯಾಯ ಸಿಗ್ತಾ ಇರಲ್ಲ. ಕೆಲವೊಬ್ರು ಒಳ್ಳೆಯ ಮಾರ್ಗಗಳನ್ನ ಅನುಸರಿಸಿದ್ರೆ, ಇನ್ನು ಕೆಲವೊಬ್ರು ಕೆಟ್ಟ ದಾರಿಗೆ ನಡೀತಾರೆ. ಅದರಲ್ಲಿ ಏನಿದೆ ಅಂತಂದ್ರೆ, ಒಟ್ಟಾರೆ ಡ್ರಾಮಾ ಇದೆ, ತುಂಬಾ ಚೆನ್ನಾಗಿದೆ. ಇದು ಇತ್ತೀಚಿನ ಕಾಲದಲ್ಲಿ ಎಲ್ಲರೂ ನೋಡ್ಲೇಬೇಕಾದಂತ ಒಂದು ಮೂವೀಸ್ ಇದೆ. ತುಂಬಾ ಚೆನ್ನಾಗಿದೆ. KB ಮಂಜುನಾಥ್, KB ಹೌಸ್ ಪ್ರೊಡಕ್ಷನ್ ವತಿಯಿಂದ ಈ ಸಿನಿಮಾ ನಿರ್ಮಾಣವಾಗಿದೆ. ನಾನು ಈ ಸಿನಿಮಾ ಬಗ್ಗೆ ಜಾಸ್ತಿ ಏನು ರಿವ್ಯೂ ಕೊಡೋದಿಲ್ಲ. ನಿಮ್ಗೇನಾದ್ರೂ ತ್ರಿಬಲ್ ಡಿ ಮೂವೀಸ್ ಹೆಂಗಿದೆ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಥಿಯೇಟರ್ಗೆ ಹೋಗಿ ನೋಡಿ. ನಾನು ಸುಮ್ಮನೆ ಹೈಲೈಟ್ಸ್ ನಿಮ್ಗೆ ತೋರಿಸ್ತಾ ಇರ್ತೀನಿ. ಒಟ್ಟಾರೆ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು, ಇದು ಸಮಾಜಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಅದರಲ್ಲಿ ಲವ್ ಸ್ಟೋರಿ ಕೂಡ ಶಾರ್ಟ್ ಆಗಿ ಹಾಕಿದ್ದಾರೆ. ಅರುಣ್ ವೆಂಕಟರಾಜ್ ಮತ್ತೆ ಗಗನ ಅವ್ರು ಮಾಡಿರೋದು. ಒಟ್ಟಾರೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಏನ್ ಚೆನ್ನಾಗಿಲ್ಲಪ್ಪ ಅಂತಂದ್ರೆ, ಇದರಲ್ಲಿ ತುಂಬಾ ಮೂವೀಸ್ನ ಶಾರ್ಟ್ ಆಗಿ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಕೆಲವೊಂದು ಸ್ಟೋರಿಗಳನ್ನ ಡೀಪ್ ಆಗಿ ತೋರಿಸ್ಬೇಕಿತ್ತು, ಕೆಲವೊಂದು ಸ್ಟೋರಿಗಳನ್ನ ಡೀಪ್ ಆಗಿ ತೋರಿಸಿಲ್ಲ, ಶಾರ್ಟ್ ಆಗಿ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಅಂದ್ರೆ ಸ್ಟಾರ್ಟಿಂಗ್ ಹೊಸೊಬ್ಬರಿಗೆ ನೋಡೋದಕ್ಕೆ ಈ ಮೂವೀಸ್ ತುಂಬಾ ಕನ್ಫ್ಯೂಸ್ ಆಗುತ್ತೆ. ನಾನಂತರೂ ಫಸ್ಟ್ ಟೈಮ್ ನೋಡಿದಾಗ ನನಗೆ ತುಂಬಾ ಕನ್ಫ್ಯೂಸ್ ಆಯ್ತು. ಆಮೇಲೆ ನಾನು ಸೆಕೆಂಡ್ ಬಾರಿ ಮೂವೀಸ್ ನೋಡ್ಲಿಕ್ಕೆ ಥಿಯೇಟರ್ಗೆ ಹೋದಾಗ ನನಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು, ಅರ್ಥ ಆಯ್ತು. ನೀವು ಒಂದ್ಸಲ ನೋಡಿದ್ರೆ ಮೂವೀಸ್ ಅರ್ಥ ಆಗಲ್ಲ, ನೀವು 2 ಸಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಸ್ವಲ್ಪ ಅರ್ಥ ಮಾಡಿಸೋ ತರ ಮಾಡ್ಬೇಕಿತ್ತು ಮೂವೀಸ್ ಇದು. ಇನ್ನೊಂದು ಇದರಲ್ಲಿ ಡ್ಯಾನ್ಸ್ ಇಲ್ಲ.
ಎಲ್ಲಾ ಮೂವೀಸ್ಗಳಲ್ಲಿ ಆಕ್ಷನ್ ಒಂಥರ ಆಕ್ಟಿಂಗ್ ಮಾಡಿದ್ದಾರೆ, ಡ್ಯಾನ್ಸ್ ಇಲ್ಲ ಮೂವೀಸ್ ಅಲ್ಲಿ, ಶಾರ್ಟ್ ಆಗಿ ಹಾಕಿದ್ದಾರೆ ಸ್ಟೋರೀಸು, ಡೀಪ್ ಆಗಿ ತೋರಿಸ್ಬೇಕಾಗಿತ್ತು. ಇನ್ನೊಂದು ಇದು ಒನ್ಲಿ 2 ಅವರ್ 5 ನಿಮಿಷ ಆಗಿದೆ. ಇದು ಸ್ವಲ್ಪ 2 ಅವರ್ 35 ಮಿನಿಟ್ಸ್ ಆಗ್ಬೇಕಿತ್ತೇನೋ ಈ ಮೂವೀಸು. ಇದು ಕೆಲವೊಂದು ಕಡೆ ರಿಲೀಸ್ ಆಗಿಲ್ಲ. ಇನ್ನೊಂದು ಮೈನಸ್ ಪಾಯಿಂಟ್ ಏನಂದ್ರೆ ಇದು ಫುಲ್ ಕರ್ನಾಟಕ ಕಡೆ ನಾರ್ತ್ ಕರ್ನಾಟಕ ರಿಲೀಸ್ ಆಗಬೇಕಿತ್ತು, ನಾರ್ತ್ ಕರ್ನಾಟಕ ಕಡೆ ರಿಲೀಸ್ ಆಗಿಲ್ಲ. ಅಲ್ಲಿ ಬೆಂಗಳೂರು ಮತ್ತೆ ಶಿವಮೊಗ್ಗ ಅಂತ ಹೇಳ್ತಾರೆ. ನಾನು ಅರುಣಣ್ಣ ಅವ್ರಿಗೆ ಫೋನ್ ಮಾಡಿದಾಗ ಕೇಳಿದಾಗ ಬೆಂಗಳೂರು ಮತ್ತು ಶಿವಮೊಗ್ಗ ಅಂತ ಹೇಳಿದ್ರು. ಅಷ್ಟರಲ್ಲಿ ಮಾತ್ರ ರಿಲೀಸ್ ಆಗಿದೆ. ಇದು ಎಲ್ಲಾ ಕಡೆ ಕರ್ನಾಟಕ ರಿಲೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಏನೋ. ಇದು ಎಲ್ಲಾ ಕಡೆ ಫುಲ್ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಒಟ್ಟಾರೆ ಇದು ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕಾದಂತ ಒಂದು ಮೂವೀಸ್ ಆಗಿದೆ. ಚೆನ್ನಾಗಿದೆ. ನೀವು 100 ರೂಪಾಯಿ ಕೊಟ್ಟು ಥಿಯೇಟರ್ ಹೋಗಿ ವೇಸ್ಟ್ ಮಾಡುವಂಥದ್ದೇನೆಲ್ಲ ಈ ಮೂವೀಸ್. ಇದು ತುಂಬಾ ಚೆನ್ನಾಗಿದೆ. ನಾವು ಥಿಯೇಟರ್ ಅಲ್ಲಿ ಇಂಟರ್ವಲ್ ಮುಗಿಸ್ಕೊಂಡು ಬಂದಾಗ ತುಂಬಾ ಶಾರ್ಟ್ಗೆ ಕರ್ಕೊಂಡು ಹೋಗುತ್ತೆ ಮೂವೀಸ್. ನಮ್ಗೆ ತುಂಬಾ ಶಾರ್ಟ್ ಸ್ಟೋರಿ ಕೂಡ ಇದೆ. ನಾಯಕ ನಟನ ಹೆಂಡತಿ ಸತ್ತೋಗಿರ್ತಾಳೆ ಮೂವೀಸ್ ಅಲ್ಲಿ, ಅವ್ರ ಅಪ್ಪ ಅಮ್ಮ ಕೂಡ ಸತ್ತೋಗ್ತಾರೆ ಗಾಡಿ ಆಕ್ಸಿಡೆಂಟ್ ಅಲ್ಲಿ, ಆ ಫಿಲ್ಮ್ ಅಲ್ಲಿ. ಈ ತರ ಸ್ಟೋರಿ ಇದೆ. ನಾನು ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ನಾನಂತೂ ನಮ್ಮ ಫ್ಯಾಮಿಲಿ ಜೊತೆ ಹೋಗಿ ಮೂವೀಸ್ ನೋಡ್ಕೊಂಡು ಬಂದೆ. ಮತ್ತೆ ಸೆಕೆಂಡ್ ಟೈಮ್ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ನಾನು ಮೂವೀಸ್ ನೋಡ್ಕೊಂಡು ಬಂದೆ. ಚೆನ್ನಾಗಿದೆ. ನೀವು ತ್ರಿಬಲ್ ಡಿ ಮೂವೀಸ್ ನಿಮಗಾದ್ರೂ ನೋಡ್ಬೇಕಂತ ಅನ್ಸಿದ್ರೆ ಡೈರೆಕ್ಟ್ ಆಗಿ ಥಿಯೇಟರ್ಗೆ ಹೋಗಿ ಮೂವೀಸ್ ಅನ್ನು ನೋಡಿ. ಇನ್ನೊಂದು, ಕನ್ನಡ ಮೂವೀಸ್ಗಳನ್ನ ಜನ ಇತ್ತೀಚೆಗೆ ಜಾಸ್ತಿ ನೋಡ್ತಾ ಇಲ್ಲ. ಆಕ್ಚುಲಿ ಹೆಚ್ಚು ಕನ್ನಡ ಮೂವೀಸ್ಗಳನ್ನ ನೀವು ಸಪೋರ್ಟ್ ಮಾಡಬೇಕು. ನಮ್ಮ ಕನ್ನಡಿಗರು ತುಂಬಾ ಜನ ಏನು ಮಾಡ್ತಾರೆ, ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಒಳ್ಳೆ ಮೂವೀಸ್ ಆಗಿರ್ಬೋದು, ಕೆಟ್ಟ ಮೂವೀಸ್ ಆಗಿರ್ಬೋದು, ಕನ್ನಡ ಮೂವೀಸ್ ಬಂದಿದೆ ಅಂತಂದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ಹೋಗಿ ಸಿನಿಮಾ ಥಿಯೇಟರ್ ಅಲ್ಲಿ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ನೋಡಿ. ನೀವು 100 ರೂಪಾಯಿ ಕೊಟ್ಟು ತಗೊಳ್ಳೋದು ಏನು ದೊಡ್ಡದೇನಲ್ಲ. ಇವತ್ತು 100 ರೂಪಾಯಿ ತುಂಬಾ ಚಿಕ್ಕದು. ನೋಡಿ, ಕನ್ನಡ ಮೂವೀಸ್ಗಳನ್ನ ಬೆಳೆಸಬೇಕು. ಸುಮಾರು ಜನ ಕನ್ನಡ ಮೂವೀಸ್ ನೋಡ್ತಾ ಇಲ್ಲ. ಬಂದ್ಬಿಡುತ್ತೆ ಬಿಡು, ಅಮೆಜಾನ್ ಪ್ರೈಮ್ ಅಲ್ಲಿ ಬರುತ್ತೆ, G5 ಆಪ್ಸ್ ಗಳಲ್ಲಿ ಬಂದ್ಬಿಡುತ್ತೆ, ಬೇರೆ ಬೇರೆ OTT ಗಳಲ್ಲಿ ಬಂದ್ಬಿಟ್ಟು ವೇಟಿಂಗ್ ಮಾಡ್ತಾ ಇರ್ತಾರೆ. ಬಟ್ ನೀವು ಸಿನಿಮಾ ಥಿಯೇಟರ್ ಹೋಗಿ ನೋಡೋದೇ ಬೇರೆ ಮಜಾ ಇರುತ್ತೆ. ಇನ್ನೊಂದು, ನೀವು ಮೊಬೈಲ್ ಅಲ್ಲಿ ಕೂತ್ಕೊಂಡು ನೋಡೋದೇ ಬೇರೆ ಆಗಿರುತ್ತೆ. ಈ ತರ ಇದೆ. ನಾನು ಜಾಸ್ತಿ ಬೈಕೋಬೇಡಿ, ನನ್ನನ್ನ ಎಕ್ಸ್ಪ್ಲೇನ್ ಜಾಸ್ತಿ ನಾನು ಈ ರಿವ್ಯೂ ಕೊಟ್ಟಿಲ್ಲ ಅಂತ. ನಾನು ಎಷ್ಟೇ ಕೊಡೋದು ರಿವ್ಯೂ, ಯಾವತ್ತು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಂದ್ರೆ ನಾನು ಜಾಸ್ತಿ ಓಪನ್ ಆಗಿ ಹೇಳಲ್ಲ ಮೂವೀಸ್ ಬಗ್ಗೆ. ನೀವು ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಎಲ್ರು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮತ್ತೆ ಮುಂದೆ ಹೊಸ ಟೂರಿಸ್ಟ್ ಪ್ಲೇಸ್ ಗಳಿಗೆ ಹೋಗಿ ಬ್ಲಾಗ್ ಮಾಡ್ತಾ ಇರ್ತೀವಿ. ಬೇರೆ ಬೇರೆ ಕಂಟೆಂಟ್ ನಿಮ್ಗೆ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ನೀವು ಎಲ್ಲರೂ ಚೆನ್ನಾಗಿದೆ ಅನ್ಕೊಳ್ತೀನಿ. ಥ್ಯಾಂಕ್ ಯು.